ವರ್ಷ ಕೊಟ್ಟಂತ ರತ್ನಖಚಿತವಾಗಿರ್ತಕ್ಕಂಥ ಮಣಿ ಮಂಚದ ಮೇಲೆ ಕುತ್ಕೊಂಡು ಪದ್ಮಾಸನ ಹಾಕೊಂಡು ಕುತ್ಕೊಂಡೆ ಜೀವಂತ ಸಮಾಧಿ ಹೋಗಿರೋದ್ರಿಂದ ಪ್ರತೀತಿ ಐತಿ. ನಾವು ಮೂಡಿಸೋದ್ರ ಮೂಲಕ ಅವರೆಲ್ಲ ತಮ್ಮ ಕಾರ್ಯ ಮುಗಿಯುತ್ತೆ. ಮುಗಿದ ತಕ್ಷಣ ಅವರು ಭಕ್ತರಿಗೆ ಹೇಳ್ತಾರೆ, ಇನ್ನು ನನ್ನ ಕಾರ್ಯ ಮುಗೀತು, ನಾನು ಇನ್ಮೇಲೆ ಜೀವಂತ ಸಮಾಧಿಗೆ ನಾನು ಹೋಗ್ತೀನಿ. ಮೂಲ ನಕ್ಷತ್ರ ಕೆಟ್ಟ ನಕ್ಷತ್ರ ಅಂತಂದು ಹೇಳ್ತಾರೆ ಅಂತಂದೇಳಿ ನಾನು ಆ ಕೆಟ್ಟ ನಕ್ಷತ್ರ ತೇರು ಎಳಿತೀನಿ, ಮುಂಚೆನೆ ಇತ್ತು ಅಂತಂದೇಳಿ ಶರಣರು ಕಟ್ಟೋಗಿರೋದು ಇದು ಅಂತಂದೇಳಿ. ಸ್ವಾಮಿ ಜೀವಂತ ಹೋದ ಸಮಯದ ದಿನನೇ ಸ್ವಾಮಿ ತೇರೋತ್ಸವ ಆಗೋದು. ಈ ಒಂದು ಏಣಿ ದಲಿತರು ಓದ್ಕೊಂಡ್ಬರ್ತಾರೆ. ಈ ಏಣಿ ದಲಿತರು ಇಲ್ಲಿಂದ ಓದ್ಕೊಂಡ್ಬರೋದು ಅವರೇ, ತಂದು ನಿಲ್ಸೋದು ಅವರೇ. ಅವಾಗ ಪ್ರವೇಶ ದೇವಸ್ಥಾನ ಅವ್ರ ಅವಾಗಿನ ಕಾಲದಿಂದನೂ ಪ್ರವೇಶ ಅವರು ಇತ್ತು ಅನ್ನಕ್ಕೆ ಇದೇ ಸಾಕ್ಷಿ. ಆಯ್ತಮ್ಮ, ಇಲ್ಲಮ್ಮ ನೀವು ನಿನ್ನ ಅಣ್ಣ ಅಂದ್ರೆ ಹಿರೇಮಠ ನೋಡ್ಕೊಂಡು ಹೋದೆ ಅಂದ್ರೆ ನೀನು ಗಚ್ಚಿನ ಮಠದಲ್ಲಿ ನೆಲೆಸಿರು. ಕುಳ್ಳಿಗೆ ರೋಣರು ಅಂತಂದು ಒಂದು 3-4 ಮಂತನೆಗಳು ಬರ್ತಾವು. ಮೊದಲಿಂದನೂ ಅವರೇ ಕಟ್ಕೊಂಡು ಬಂದಿರೋದು. ಬೂದಿ ಮುಚ್ಚದ ಕೆಂಡದ ರೀತಿ ಅದೇಪ್ಪ ಕೊಟ್ರೇಶ್ವರ. ನನ್ನ ಮುಂದೆ ಬರ್ತಕ್ಕಂಥ ನನ್ನ ಮಕ್ಕಳು ಅವರು ಮುಂದೆ ಏನ್ ಮಾಡ್ತಾರೋ ಏನಿಲ್ಲ ಗೊತ್ತಿಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗಿದಾರೆ ಅವರು. ಅಂದ್ರೆ ಮೂಲ ಅವ್ರು ಕುತ್ಕೊಂಡಿರೋದು ಪ್ಲೇಸು ಅಲ್ದು. ಇಲ್ಲಿಂದ ಹೋಗಕ್ ಜಾಗ ಮಾಡಿರೋದು, ಇಲ್ಲಿಂದ ಸುರಂಗ ಮಾರ್ಗ ಹೋಗಿ ಅಲ್ಲೇ ಅವರು ಇದ್ದಾರೆ. ಸ್ನೇಹಿತರೆ, ಈಗ ಬಂದಿರೋ ನಾವು ಗಚ್ಚಿನ ಮಠದ ಹತ್ರ ಜೀವಂತ ಸಮಾಧಿ ಕೊಟ್ಟೂರು ಒಂದು ಗುರುಬಸವೇಶ್ವರ ಜೀವಂತ ಸಮಾಧಿ ಆಗಿರೋ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಅದೇ ಸ್ಥಳದ ಬಗ್ಗೆ ಈಗ ಮತ್ತು ನಮ್ಮ ನಾಗರಾಜ್ ಸರೇ ಮಾಹಿತಿ ಕೊಡ್ತಾರೆ, ಬನ್ನಿ ಕೇಳೋಣ ಅಂತ. ಒಂದು ಮಠಕ್ಕೂ ಒಂದೊಂದು ಇತಿಹಾಸ ಇದಾವ ಅನ್ನಂಗೆ ನಾವು ಈಗ 3 ಮಠಗಳನ್ನ ನೋಡ್ಕೊಂಡ್ ಬಂದ್ವಿ. ಅದೇ ಪ್ರಕಾರ ಇದು ಗಚ್ಚಿನ ಮಠ ಅಂತ ಹೇಳಿ. ಈ ಗಚ್ಚಿನ ಮಠದಲ್ಲೇ ಇವರು ಜೀವಂತ ಸಮಾಧಿ ಹೋಗ್ತಾರೆ. ಹಿರೇಮಠದಲ್ಲೇ ಆಗಿರ್ತಕ್ಕಂಥ ಒಂದು ವೀರಭದ್ರೇಶ್ವರನ ಹಿಂದಕ್ಕೆ ತಾವು ಮುಂದೆ ಬಂದು ಅಲ್ಲಿದ್ದು ಒಂದು ಪವಾಡ, ತೊಟ್ಲ ಮಠದಲ್ಲಿ ಒಂದು ಸಂತಾನ ಭಾಗ್ಯ ಅಲ್ಲಿ, ಆಮೇಲೆ ಕಡೆಗೆ ಮೂರ್ಕಲ್ ಮಠದಲ್ಲಿ ಹರಿಜನ ಮಹಿಳೆಗೆ ಒಂದು ಸ್ವಚ್ಛತಾ ಕಾರ್ಯ ಮಾಡೋದಕ್ಕೆ ಅವಳಿಗೆ ಒಂದು ಪಡೆ. ಈ ರೀತಿ ಎಲ್ಲ ತಮ್ಮ ಕಾರ್ಯಗಳನ್ನು ಮಾಡಿ ಇಲ್ಲಿ ಜನರಲ್ಲಿ ಭಕ್ತಿ ಭಾವನೆಯನ್ನು ಮೂಡಿಸಿ ಒಂದು ಶಿವನ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ನಮ್ಮ ಶಿವನ ಬಗ್ಗೆ ಒಂದು ಭಕ್ತಿಯನ್ನು ಮೂಡಿಸೋದ್ರ ಮೂಲಕ ಅವರೆಲ್ಲ ತಮ್ಮ ಕಾರ್ಯ ಮುಗಿಯುತ್ತೆ. ಮುಗಿದ ತಕ್ಷಣ ಅವರು ಭಕ್ತರಿಗೆ ಹೇಳ್ತಾರೆ, ಇನ್ನು ನನ್ನ ಕಾರ್ಯ ಮುಗೀತು, ನಾನು ಇನ್ಮೇಲೆ ಜೀವಂತ ಸಮಾಧಿಗೆ ನಾನು ಹೋಗ್ತೀನಿ ಅಂತಂದೇಳಿ ಅವರು ಈ ಗಚ್ಚಿನ ಮಠನ ಆರಿಸ್ಕೊತಾರೆ. ಈ ಗಚ್ಚಿನ ಮಠದಲ್ಲಿ ಆರಿಸ್ಕೊಂಡು ಅವ್ರು ಇಲ್ಲಿಗೆ ಬಂದು ಜೀವಂತ ಸಮಾಧಿ ಹೋಗ್ತಾರೆ. ಈಗ ಈ ಒಂದು ಮಠದಲ್ಲೂ ಕೂಡ ಎಲ್ಲ ರೀತಿ ಪೂಜೆಗಳು ಇದೆಲ್ಲ ನಡೆಯುತ್ತೆ. ಇಲ್ಲ, ಇಲ್ಲಿ ಏನಂದ್ರೆ ಹಿರಿಯ ಮಠದಲ್ಲಿ ತ್ರಿಕಾಲ ಪೂಜೆ ಏನು ನಡೀತಲ್ಲ, ಆ ತ್ರಿಕಾಲ ಪೂಜೆ ನಡಿಬೇಕಾದ್ರೆ ನೈವೇದ್ಯ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ಆ ಪ್ರಸಾದ ವ್ಯವಸ್ಥೆ ಮಾಡಿದಾಗ ಅಲ್ಲಿ ನೈವೇದ್ಯ ಅಂದ್ರೆ ಈ ಮಠಕ್ಕೂ ಒಂದು ಪ್ರಸಾದ ನೈವೇದ್ಯ ಮಾಡೋಕ್ಕೋಸ್ಕರನೇ ಒಂದು ಎಡಿ ತೆಗಿತಾರೆ. ಆ ಎಡಿನ ಅಲ್ಲಿ ನೈವೇದ್ಯ ಮಾಡಾದ್ಮೇಲೆ ಆ ಎಡಿನ ಇಲ್ಲಿ ಕಳಿಸ್ತಾರೆ. ಇಲ್ಲಿ ಬಂದು ಆ ಎಡಿನೇ ಇಲ್ಲಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಇಲ್ಲಿರ್ತಕ್ಕಂಥ ಊಟ ಮಾಡ್ತಾರೆ. ಅದು ಎದಕ್ಕೆ ಪದ್ಧತಿ ಬಂತಪ್ಪ ಅಂದ್ರೆ, ಈ ಕರ್ಲಿಂಗೇಶ್ವರರಿಗೆ 4 ಮಂದಿ ಗಂಡ್ಮಕ್ಳು ಅಂತ ಹೇಳಿದೆ, ಒಬ್ಬಳು ಹೆಣ್ಮಕ್ಳು ಅಂತ ಹೇಳಿದೆ. ಇವರು ಇನ್ನೇನು ಜೀವಂತ ಸಮಾಧಿಗೆ ಹೋಗ್ಬೇಕಾದ್ರೆ ಕರ್ಲಿಂಗೇಶ್ವರ್ಗೆ ಹೇಳ್ತಾನೆ, ಇನ್ಮೇಲೆ ನಾನು ಇರಲ್ಲಪ್ಪ, ನನ್ನ ಪೂಜಾ ಕೈಕರ್ಯಗಳನ್ನ ನಾನು ಯಾವ ರೀತಿ ಹೇಳ್ತೇನೆ ಆ ರೀತಿ ನೀನು ಮಾಡ್ಕೊಂಡು ಹೋಗ್ಬೇಕು, ನೀನು ನಿನ್ನ ಮಕ್ಕಳು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕರ್ಲಿಂಗೇಶ್ವರ ಹೇಳ್ತಾನಂತ, ಇಲ್ಲ ಈಗ ನೀನು ನೋಡಿದ್ರೆ ಬೂದಿ ಮುಚ್ಚದ ಕೆಂಡದ ರೀತಿ ಅದೇಪ್ಪ ಕೊಟ್ರೇಶ್ವರ. ನನ್ನ ಮುಂದೆ ಬರ್ತಕ್ಕಂಥ ನನ್ನ ಮಕ್ಕಳು ಅವರು ಮುಂದೆ ಏನ್ ಮಾಡ್ತಾರೋ ಏನಿಲ್ಲ ಗೊತ್ತಿಲ್ಲ. ನಿಮ್ಮ ಕೈಲೇ ಸೇವೆ ನಾನಂತರ ನಿಷ್ಠೆಯಿಂದ ಮಾಡಿದ್ದೀನಿ. ಮುಂದೆ ನನ್ನ ಮಕ್ಕಳು ಮರಿ ಮೊಮ್ಮಕ್ಕಳು ಅವ್ರು ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ, ಮುಂದೆ ಅವ್ರು ಹೆಂಗಿರ್ತಾರೋ. ಆಮೇಲೆ ಕಡೆ ನೀನು ಬುದ್ಧಿ ಮುಚ್ಚಿದ ಕೆಂಡ, ಏನೋ ಸ್ವಲ್ಪ ತಪ್ಪಾಯ್ತು ಅಂದ್ರೂ ನೀನು ಅವ್ರಿಗೆ ಏನ್ ಮಾಡ್ತೀಯ ಅಂತಂದು ಗೊತ್ತಾಗಲ್ಲ. ಅವು ಸಹಿಸ್ಕೊಳ್ಳೋಂಥ ಶಕ್ತಿನೂ ಅವ್ಕೆ ಇರ್ತಾವ ಇಲ್ಲ ಗೊತ್ತಿಲ್ಲ. ಅದಕ್ಕೆ ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಪ್ಪ ಅಂತ ಹೇಳ್ತಾರಂತ. ಇಲ್ಲ, ನೀನು ಅದು ಏನೇ ಬಂದ್ರು ಅವರು ಬಲಗೈಲಿ ತಿಂದು ಎಡಗೈಲಿ ಆಶೀರ್ವಾದ ಮಾಡಿದ್ರೆ ನಾನು ಸುಧಾರಿಸ್ತೀನಿ, ನೀನೇ ಮಾಡ್ಕೊಂಡು ಹೋಗ್ಬೇಕು ಅಂತಂದು ಹೇಳಿ ಹಿರೇಮಠನ ಆ 4 ಮಂದಿ ಮಕ್ಳಿಗೆ ಕೊಡ್ತಾರೆ. ಆ 4 ಮಂದಿ ಮಕ್ಳು ಕೊಟ್ಟು ಅದನ್ನ ವಯಸ್ಸಿದ್ಮೇಲೆ ಹೇಳ್ತಾರೆ, ಏನು 4 ಮಂದಿ ಮಕ್ಳ ಜೊತೆ ಒಬ್ಬ ಹೆಣ್ಮಗಳು ಇರ್ತಾಳ ಅಂತಂದಲ್ಲ. ಆ ಹೆಣ್ಮಗಳು ಕೇಳ್ತಾಳೆ, ಈಗ 4 ಮಂದಿ ನನ್ನ ಅಣ್ಣ ತಮ್ಮಳಿಗೇನೋ ನೀನು ಕೊಟ್ಬಿಟ್ಟೆಪ್ಪ, ಮತ್ತು ನಾನೇನು ಮಾಡಬೇಕು ಅಂತಂದಾಗ, ಇಲ್ಲ 6 ಜನ ನಾನು ಹೆಣ್ಮಗಳಿಗೆ ನನಗೇನು ಕೊಡ್ತೀಯ ಅಂತಂದೇಳಿ ಕೊಟ್ರೇಶ್ವರನ ಕೇಳ್ತಾಳೆ. ಆಯ್ತಮ್ಮ, ಇಲ್ಲಮ್ಮ ನೀವು ನಿನ್ನ ಅಣ್ಣ ಅಂದ್ರೆ ಹಿರೇಮಠ ನೋಡ್ಕೊಂಡು ಹೋದೆ ಅಂದ್ರೆ ನೀನು ಗಚ್ಚಿನ ಮಠದಲ್ಲಿ ನೆಲೆಸಿರು. ಅಲ್ಲಿ ನಾನು ಪೂಜೆ ಮಾಡ್ಕೊಂಡು ನಾನು ಇರು, ನಿನಗೆ 2 ಹೊತ್ತು ನಿಮ್ಮ ಅಣ್ಣರು ನೈವೇದ್ಯ ಮಾಡ್ಕೊಂಬಂದು ತಂದು ಎಡಿ ನಿನಗೆ ಕೊಡ್ತಾರೆ, ಅದನ್ನ ನನಗೆ ನೈವೇದ್ಯ ಮಾಡಿ ನೀನು ಊಟ ಮಾಡು ಅಂತ. ಆ ಪದ್ಧತಿ ಇವತ್ತಿನವರೆಗೂ ಇಲ್ಲಿ ನಡ್ಕೊಂಡ್ ಬಂದಿದೆ. ಅದೇ ಪದ್ಧತಿಯನ್ನು ಇಲ್ಲಿ ಮಾಡ್ಕೊಂಡು ಇದು ಮಾಡ್ತಾರೆ. ಒಳಗಡೆಗೆ ಜೀವಂತ ಸಮಾಧಿ ಆಗಿದೆ. ಈ ಕಡೆ ಮೇನ್ ಬಾಕ್ಲಿ ಕಡೆ ಇದೆ. ಮೂಲತಃ ಕೊಟ್ರೇಶ್ವರನ ಗದ್ದಿಗೆ ಅಂದ್ರೆ ಇದೆ, ಗದ್ದಿಗೆ ಅವೆಲ್ಲವೂ ಕಾರ್ಯಗಳು, ಆತರ ಒಂದು ಪದ್ಧತಿ ಅನುಷ್ಠಾನ ಆಗಿರ್ತಕ್ಕಂಥ ಗುಡಿಗಳು ಅವೆಲ್ಲ. ಇದು ಒಳಗಡೆನಾ ಸರ್? ಇದು ಒಳಗಡೆ ಸ್ಥಾಪನೆಗಿದ್ದು ಇದು ಜೀವಂತ ಸಮಾಧಿ ಆಗಿದ್ಮೇಲೆ ಆಗಿತ್ತಾ ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಜೀವಂತ ಸಮಾಧಿ ಮುಂಚೆನೆ ಇತ್ತು ಅಂತಂದೇಳಿ ಶರಣರು ಕಟ್ಟೋಗಿರೋದು ಇದು ಅಂತಂದೇಳಿ. ಸ್ಥಳನೇ ಆಯ್ಕೆ ಮಾಡ್ಕೊಂಡಿದ್ದೆ ಅಂತ ಅಲ್ಲಿ ಬೇರೆ ಕಡೆ ಎಲ್ಲ ಸ್ಥಳಗಳಿದ್ದು, ಇದು ಒಂದು ಅವಾಗ ಪ್ರಶಾಂತವಾಗಿರ್ತಕ್ಕಂಥ ಸ್ಥಳ ಆಗಿರ್ಬೋದು. ಆಮೇಲೆ ಕಡೆಗೆ ಈ ಗುಡಿಯಲ್ಲಿ ನೀವು ಒಳಗಡೆ ಬರ್ರಿ, ತುಂಬಾ ಕೋಲ್ಡ್ ಅನಿಸುತ್ತೆ, ಮತ್ತೆ ನೆಮ್ಮದಿ, ಮೈಂಡ್ ಪೀಸ್ ಆಫ್ ಸೈಲೆಂಟ್ ಆಗುತ್ತೆ. ಹೌದೌದು, ಮನಸ್ಸೇ ಒಂದು ಶಾಂತ ಮನೋಭಾವನೆ ಬರುತ್ತೆ. ನೀವು ಇಲ್ಲಿ ನೋಡಿದ್ರೆ ಹಂಗಾಗಿ ಇಲ್ಲಿಂದನೇ ಅಲ್ಲೇನು ಗದ್ದಿಗೆ ಕಾಣುತ್ತಲ್ಲ, ಅಲ್ಲಿ ಅವ್ರು ಹೋಗಿರೋ, ಇಲ್ಲಿಂದ ಸುರಂಗ ಮಾರ್ಗ ಹೋಗಿ ಅಲ್ಲೇ ಅವರು ಇದ್ದಾರೆ.
ಅದೇ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಅವರು. ಅಂದ್ರೆ ಮೂಲ ಅವ್ರು ಕುತ್ಕೊಂಡಿರೋದು ಪ್ಲೇಸು ಅಲ್ದು. ಇಲ್ಲಿಂದ ಹೋಗಕ್ ಜಾಗ ಮಾಡಿರೋದು ಒಂದು ಆವರಣದಲ್ಲಿ ಇದೆಲ್ಲ ನಡೀತಲ್ಲ, ಒಂದು ಹೇಳ್ತಾರೆ ಉತ್ಸವಗಳು ಉತ್ಸವ ಆದಂಗ ಆಗುತ್ತೆ. ಅದೇ ದೀಪಾವಳಿ ಪಾಡ್ಯದಿಂದ ಕಾರ್ತಿಕ್ ಮಾಸದ 1.5 ತಿಂಗಳಾಗುತ್ತೆ. ಆ 1.5 ತಿಂಗಳನ್ನು ಸೋಮವಾರ ಗುರುವಾರ ಉತ್ಸವ ಬರುತ್ತೆ. ಅದು ಒಂದು ಪ್ರತೀತಿ ಏನಂದ್ರೆ ಅರ್ಪಣೆ ಸೋಮಶೇಖರ ಮಹಾರಾಜರೇನು ಅವರಿಗೆ ಬಿಟ್ಕೊಟ್ರಲ್ಲ, ಆ ಒಂದು ಸಾಮ್ರಾಜ್ಯ ಒಂದು ಅಧಿಕಾರ ನಡೆಸಿದ್ರಲ್ಲ, ಅದ್ರ ತರವೇನೋ ಅಂತಾರ, ನನಗೆ ಅಷ್ಟು ಗೊತ್ತಿಲ್ಲ ಅದು. ಹಂಗಾಗಿ ಅವು ಎರಡು ನೆನಪಿಗೋಸ್ಕರನೇ ಉತ್ಸವ ನಡೀತಾವು ಅಂತಂದೇಳಿ. ಕಾರ್ತಿಕ ಮಾಸದಲ್ಲಿ ಇದು ತೇರಿನಲ್ಲಿ ಒಂದು ಬೆಳ್ಳಿ ಉತ್ಸವ ನಡೆಯುತ್ತೆ. ತೇರಿನಲ್ಲಿ 4, ಕಾರ್ತಿಕ ಮಾಸದಲ್ಲಿ 1.5 ತಿಂಗಳು ಸೋಮವಾರ ಗುರುವಾರ ಇಲ್ಲಿ ಉತ್ಸವ ನಡೆಯುತ್ತೆ. 4 ಉತ್ಸವ ಅಂತ ಹೇಳಿದ್ರಲ್ಲ, ಯಾವ್ಯಾವ ರೀತಿಯ ಒಂದು ಉತ್ಸವ ಇರುತ್ತೆ? ತೇರಿಗಿನ ಮುಂಚಿತ 4 ಉತ್ಸವ. ಅದೇ ನವಿಲು, ನಾಗರ, ಆಮೇಲೆ ಗಜ, ಬಸವ. ನೆಕ್ಸ್ಟ್ ತೇರು, ನೆಕ್ಸ್ಟ್ ಮಹಾತೇರ. ಇನ್ನು ಉಳ್ಕಿದ್ದು 1.5 ತಿಂಗಳು ಕಾರ್ತಿಕ ಮಾಸದಲ್ಲಿ ನಡೆಯೋದು ಪಲ್ಲಕ್ಕಿ ಉತ್ಸವ. ಅದು ಲಾಸ್ಟ್ ಕಾರ್ತಿಕದಲ್ಲಿ ಬೆಳ್ಳಿ ರಥೋತ್ಸವ ನಡೀತದೆ. ಬೆಳ್ಳಿ ರಥೋತ್ಸವ ಕಾರ್ತಿಕ ಪ್ರಶಾಂತವಾಗಿರ್ತಕ್ಕಂಥ ಅಂದ್ರೆ ಹೋಗ್ಬೇಕಾದ್ರೂ ಅದನ್ನೇ ಹೇಳಿದ್ದೆ ನನಗೆ. ಇಲ್ಲಿ ಓನ್ಲಿ ಪ್ರಶಾಂತವಾಗಿರ್ತದೆ, ಇಲ್ಲಿ ಯಾವುದೇ ಪೂಜೆ ಪುನಸ್ಕಾರ ಆಗಲಿ, ಗಂಟೆ ಬಾರಿಸೋದಾಗ್ಲಿ ಅಂತ ಏನು ಇರಬಾರ್ದು ಅಂತಂದೇಳಿ. ನಾವು ಸಣ್ಣವರಿದ್ದಾಗ ಅದು 1 ಗಂಟೆ ಬಿಟ್ಟರೆ ಇಲ್ಲಿ ಯಾವ ಇದ್ದಿಲ್ಲ. ಇಲ್ಲಿ ಈಗ ನೋಡ್ರಿ ನಾವು ನಿಂತ್ಕೊಂಡು ಎಷ್ಟು ಆ ಮಟ್ಟಕ್ಕೂ ಅವಕ್ಕೆಲ್ಲವಕ್ಕೂ ಇಲ್ಲಿ ಒಂಥರ ಏನೋ ಒಂದು ಪ್ರಶಾಂತ ಮನೋಭಾವನೆ ಬರುತ್ತೆ. ಅಂದ್ರೆ ಏನೇ ಸುಸ್ತಾದ್ರೂ ಇಲ್ಲಿ ಸುಸ್ತು ವಿಜೃಂಭಣೆಯಿಂದ ನಡೆಯುತ್ತೆ. ಹಿರೇಮಠ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲ ಕಾರ್ಯಗಳು ಅಲ್ಲಿಂದ ನಡೆದ ದರ್ಬಾರ್ ಮಠ ಅಂತಾನೆ ಕರೀತಾರೆ. ಏನೇ ಒಂದು ಫಂಕ್ಷನ್ ಇದ್ರೆ ಅಲ್ಲಿಂದ ನಡೆಯೋದು. ಒಂದು ಉತ್ಸವ ಆಗಲಿ, ಒಂದು ಕಾರ್ಯಕ್ರಮ ಆಗಲಿ, ಒಂದು ಗಣೇಶೋತ್ಸವ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿಂದನೇ ನಡ್ಕೊಂಬರೋದು. ತೇರಿಗೆ ಬಂದಾಗ ಸುಮಾರಷ್ಟು ಜನ ಇದೇ ಒಂದು ಮಠನ ಆಯ್ಕೆ ಮಾಡ್ಕೊಂತಾರೆ. ಪ್ರಶಾಂತವಾಗಿರುತ್ತೆ, ಚಳಿ ಆಗಲ್ಲ, ಬೆಚ್ಚಗಿರುತ್ತೆ ಅಂತೇಳಿ. ವಾತಾವರಣಕ್ಕೆ ತಕ್ಕ ಬದಲಾವಣೆ ಆಗ್ತಿರ್ತದೆ. ಬೇಸಿಗೆ ಬಂದ್ರೆ ತಣ್ಣಗಿರುತ್ತೆ, ಚಳಿ ಬಂದಾಗ ಬೆಚ್ಚಗಿರುತ್ತೆ, ಮಳೆಗಾಲದಾಗ ಸರ್ ಒಂದೇ ದಿನದಲ್ಲಿ ಮಠಗಳು ಆಗಿತ್ತು ಅಂತ ಹೇಳ್ತಾರಲ್ಲ, ನಿಜ ಇರ್ಬೋದಾ? ಅದನ್ನ ಏನಂದ್ರೆ ಈ ಕಂಬಗಳು ನೋಡಿದ್ರೆ ಅದನ್ನೇ ಅಂತಾರೆ ಶರಣರು ಕಟ್ಟಿದ್ರು ಅಂತ. ಅಂದ್ರೆ ಅವಾಗಿನ ಕಾಲಕ್ಕೆ ಶರಣರು ಹೆಂಗ್ ಕಟ್ತಿದ್ರು ಅಂದ್ರೆ ಬೆಳಕು ಕರೆಯೋದ್ರೊಳಗೆ ಕಟ್ಬಿಡ್ತಿದ್ರು. ಬೆಳಕು ಕರೆಯೋದ್ರೊಳಗೆ ಕಟ್ಟಿ ಅದು ಎಷ್ಟಿತ್ತು ಅಲ್ಲಿ ನಿಲ್ಸಿ ಹೋಗ್ಬಿಡ್ತಿದ್ರು ಅಂತ ನಮ್ಮ ಅವು ಉಳಿದಿರೋದ್ ಪ್ರಕಾರ ನೋಡಿದಂದ್ರೆ ಮತ್ತೆ ಇವು ಉಳಿಸಿ ಹಂಗೆ ಬಿಟ್ಟು ಹೋಗ್ಯಾರಪ್ಪ ಅಂತಂದ್ರೆ ಅವರೇ ಕಟ್ಟಿದ್ರು ಅಂತ ಒಂದು ಪರಿಸ್ಥಿತಿ. ಸರ್ ಇದು ಏಣಿ, ಇದು ಏಣಿ ತೇರಿಗೆ ಹತ್ತದ. ಇದು ಸ್ವಾಮಿ ರಥ ಇರೋದೇ ಈ ಏಣಿ ಮೇಲೆ. ಇದೇ ಏಣಿ ಮೇಲೆ. ಸರ್ ಈಗ ಒಂದು ರಥ ರೆಡಿ ಆಗುತ್ತಲ್ಲ, ಇಂತ ಒಂದು ಇದ್ರೆ ಮಂತಂದವ್ರೆ ಕಟ್ಬೇಕು, ಇಂತ ಮಂತವ್ರ ಇದನ್ನೇ ಹಂಗಿಲ್ಲ. ಅಲ್ಲಿ ಕುಳ್ಳಿಗೆ ರೋಣರು ಅಂತಂದು ಒಂದು 3-4 ಮಂತನೆಗಳು ಬರ್ತಾವ. ಮೊದಲಿಂದ ಅವರೇ ಕಟ್ಕೊಂಡು ಬಂದಿರೋದು. ಅಲ್ಲಿ ಕುಳ್ಳಿಗೆ ರೋಣ ದೇವಸ್ಥಾನ ಪಕ್ಕಕ್ಕೆ ಇದಾವ, ಅವರೇ ಕಟ್ಕೊಂಡು. ಇತ್ತೀಚೆಗೆ ಇವರೆಲ್ಲ ಸೇರ್ ಕಟ್ತಾರೆ. ಒಟ್ಟು ಈ ಒಂದು ಏಣಿ ದಲಿತರು ಓದ್ಕೊಂಡ್ ಬರ್ತಾರೆ. ಈ ಏಣಿ ದಲಿತರು ಇಲ್ಲಿಂದ ಓದ್ಕೊಂಡ್ ಬರೋದು ಅವರೇ, ತಂದು ನಿಲ್ಸೋದು ಅವರೇ. ಅವಾಗ ಪ್ರವೇಶ ದೇವಸ್ಥಾನ ಅವ್ರ ಅವಾಗಿನ ಕಾಲದಿಂದನೂ ಪ್ರವೇಶ ಅವರು ಇತ್ತು ಅನ್ನಕ್ಕೆ ಇದೇ ಸಾಕ್ಷಿ. ಅಂದ್ರೆ ಅವರೇ ಬಂದು ಒಳಗಡೆ ಬಂದು ಹೊತ್ಕೊಂಡು ಹೋಗ್ತಾರೆ, ಅವರೇ ಬಂದು ಒಳಗೆ ಇಡ್ತಾರೆ ಅಂದ್ರೆ ಮತ್ತೆ ಪ್ರವೇಶ ಇತ್ತಲ್ಲ. ಅವಾಗಿನ ಕಾಲದಿಂದ ಅವರಿಗೆ ದೇವಸ್ಥಾನ ಪ್ರವೇಶ ಇತ್ತು ನಮ್ಮ ಇಲ್ಲಿ. ಅದೇ ಜಾತಿ ಬದ್ಧತೆ ವ್ಯವಸ್ಥೆ ಅವಾಗೇ ಕೊಟ್ರೇಶ್ವರರು ಅದನ್ನ ಇದು ಮಾಡಕ್ಕೆ ಇದನ್ನು ಒಂದು ಕಾರಣ. ಸರ್ ರಥೋತ್ಸವದ ಇದು ಯಾವುದೇ ಕೊಟ್ರೇಶ್ವರನ ಕಾರ್ಯಗಳಿಗೆ ಯಾರು ಹೇಳ್ಸ್ಕೊಳಲ್ಲ. ಅವ್ರ ಪಾಡೆ ಮಾಡ್ತಿರ್ತಾರೆ, ಅವ್ರ ಪಾಡೆಗೆ ಹೋಗ್ತಾರೆ. ಯಾರನ್ನ ಈ ಉತ್ಸವಕ್ಕಾಗ್ಲಿ ಒಂದು ಇದಕ್ಕಾಗ್ಲಿ ಯಾರು ಕರೆಯೋ ವ್ಯವಸ್ಥೆನೇ ಇಲ್ಲ. ಆ ಟೈಮಿಗೆ ಬಂದ್ಬಿಡ್ತಾರೆ ಎಲ್ಲರೂ. ಅವರೇ ಆಸಕ್ತಿದಾಗಿ ಮನಪೂರ್ವಕ ಬಂದು ಮಾಡ್ಕೊಂಡು ಹೋಗ್ತಕ್ಕಂಥ ಉತ್ಸವ ಅಂದ್ರೆ ಇದೆ. ಸರ್ ಈಗ ಆಮೇಲೆ ತೇರು ಸ್ವಾಮಿ ಜೀವಂತ ಹೋದ ಸಮಯದ ದಿನನೇ ಸ್ವಾಮಿ ತೇರೋತ್ಸವ ಆಗೋದು, ಉತ್ಸವ ಆಗೋದು ಅಷ್ಟೇ. ಮೂಲ ನಕ್ಷತ್ರ ಅಂತಂದೇಳಿ ಇವರು ಶರಣರಾಗಿರೋದ್ರಿಂದ ಕೆಟ್ಟ ನಕ್ಷತ್ರ ಅಂತಂದೇಳಿ, ಮೂಲ ನಕ್ಷತ್ರ ಕೆಟ್ಟ ನಕ್ಷತ್ರ ಅಂತಂದು ಹೇಳ್ತಾರೆ ಅಂತಂದೇಳಿ ನಾನು ಆ ಕೆಟ್ಟ ನಕ್ಷತ್ರ ತೇರು ಎಳಿತೀನಿ. ಇವತ್ತೇನು ತೇರು ಎಳಿತಾರೆ ಅವತ್ತಿನ ದಿವಸನೇ ಜೀವಂತ ಸಮಾಧಿ ಹೋಗಿರೋದು. ಅವತ್ತಿನ ಅದಕ್ಕೆ ಉತ್ಸವ ಆಗುತ್ತೆ. ಅಂದ್ರೆ ಜೀವಂತ ಸಮಾಧಿ ದಿನನೇ ರಥೋತ್ಸವ. ಜೀವಂತ ಸಮಾಧಿ ಇಲ್ಲಿ ಹೋಗ್ತಾರೆ, ರಥೋತ್ಸವ ಆಗುತ್ತೆ. ರಥೋತ್ಸವ ಆಗಿ ತಿರುಗ್ ದಿನನೇ ಅವ್ರಿಗೆ ಮತ್ತೆ ಅಲ್ಲಿ ಮೊದಲ್ಸಿ ಮಾಡಿ ಮತ್ತೆ ಅವ್ರನ್ನ ಈಗ ರಥೋತ್ಸವ ಆದ್ಮೇಲೆ ಸೀದಾ ಬಂದು ಮತ್ತೆ ರಥೋತ್ಸವದ ಬೀದಿಯಲ್ಲಿ ನಿಲ್ಲುತ್ತೆ. ಅಲ್ಲಿಂದ ಮತ್ತೆ ತಂದು ಮತ್ತೆ ಗುಡಿಗೆ ಪಲ್ಲಕ್ಕಿ ಉತ್ಸವದಿಂದ ಗುಡಿ ತಂದು ಅದು ಪ್ರತಿಷ್ಠಾಪನೆ. ಮೊದಲ್ಸಿ ಆಗದೆ ಮೊದಲ್ಸಿ ತಿರುದಿನ ರಾತ್ರಿ 10-10ವರೆಗೆ ಹೋಗಿ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಕರ್ಕೊಂಡ್ ಬರ್ತಾರೆ. ಅಂದ್ರೆ ಕೊಟ್ರೇಶ್ವರನೇ ತೇರ್ಗಡ್ಡೆ ಅಲ್ಲಿ ನಿಂತಿರುತ್ತೆ. ಆ ಮುರ್ಕಲ್ ಮಠದ ಹತ್ರನೇ ಪಕ್ಕಕ್ಕೆ ನಿಲ್ಲ ತೇರು. ಅಲ್ಲಿ ತೇರು ಉತ್ಸವ ಆದ್ಮೇಲೆ ಅಲ್ಲಿ ನಿಲ್ಲುತ್ತೆ. ಅಲ್ಲಿಂದ ಪಲ್ಲಕ್ಕಿ ಉತ್ಸವ ಮಾಡ್ಕೊಂಡು ಸ್ವಾಮಿನ ಗುಡಿ ದುಂಬಿಸ್ತೀವಿ. ಗುಡಿ ದುಂಬಿಸಾಕಿ ತಿರುಗ್ ದಿನ ಅವ್ರು ಕೊಟ್ರೇಶ್ವರ ಅಲ್ಲೇ ಇರ್ತಾರ ಅಂತಂದೇಳಿ ಒಂದು ಪ್ರತೀತಿ. ಮೊದಲ ಸಮಯ ರಾತ್ರಿ ಎಲ್ಲ ಹೋಗಿ ಅಲ್ಲಿ ಸ್ವಾಮಿಯರು ಆಮೇಲೆ ಕಡೆ ಕ್ರಿಯಾಮೂರ್ತಿಗಳು, ಗೌಡರು, ಶಾನ್ಭೋಗರು ಎಲ್ಲ ಇದ್ದು ಮೊದಲ್ಸ ಅಂದ್ರೆ ಅಲ್ಲಿ ಒಡುಪು ಗಿಡುಪು ಹೇಳಿ ನಂದಿಕೋಲು ಸಮಾಳ ಬಾರಿಸಿ ಎಲ್ಲ ಸುನವಿ ಮಾಡಿ ಬೆಳಗ್ಗೆ ಮುಂಜಾನೆ 4-4ವರೆಗೆ ಅವ್ರು ಕರ್ಕೊಂಬರೋದು. ಮತ್ತೆ ಕೊಟ್ರೇಶ್ವರನ ಮತ್ತೆ ಅಲ್ಲಿ ಕರ್ಕೊಂಬಂದ್ವಿ ಅನ್ನೋ ಒಂದು ಪದ್ಧತಿ. ಅದು ಇದು ಜೀವಂತ ಸಮಾಧಿ ಹೋಗಿ ಸೀದಾ ಬಂದಿದ್ದೆ ಕುತ್ಕೊಂಡಿರೋದು ಇಲ್ಲಿ. ಇದು ಅದ್ರ ಮೇಲೆ ಯಾರು ಅಂದ್ರೆ ಕೊಟ್ರೇಶ್ವರ ಇದು ಅಕ್ಬರ್ ಭಾಷೆ ಕೊಟ್ಟಂತ ರತ್ನ ಖಚಿತವಾಗಿರ್ತಕ್ಕಂಥ ಮಣಿ ಮಂಚದ ಮೇಲೆ ಕುತ್ಕೊಂಡು
ಪದ್ಮಾಸನ ಹಾಕೊಂಡು ಕೂತ್ಕೊಂಡೆ ಜೀವಂತ ಸಮಾಧಿ ಹೋಗಿರೋದ್ರಿಂದ ಪ್ರತೀತಿ ಐತಿ. ಇದೇ ಮಾಡಲ್ ಇದು ಅಕ್ಬರ್ ಪಾಷಾ ಕೊಟ್ಟಂತ ಕಡ್ಗ ಮಣಿಮಂಚ ಅಂದಿದ್ದು ಮಾಡಲ್ ಇದು ಅಂದ್ರೆ ಮಣಿಮಂಚ ಅಲ್ಲಿ ಹಾಕಿದ್ದಾರೆ ನೋಡ್ರಿ. ಅಂದ್ರೆ ಯಾಕೆ ಅಕ್ಬರ್ ಪಾಷಾ ಇವ್ರಿಗೆ ಕೊಟ್ರಪ್ಪ ಅಂದ್ರೆ ಅಕ್ಬರ್ ಪಾಷಾನಿಗೆ ಸಂತಾನ ಆಗಿರಂಗಿಲ್ಲ ಅಂತ ಸಂದರ್ಭದಲ್ಲಿ ಕೊಟ್ರೇಶ್ವರ್ ಹೋಗಿ ಅವ್ರ ಹೆಂಡತಿ ಜೊತೆ ಕೂತ್ಕೊಂಡು ಉಪದೇಶ ಮಾಡ್ತಿರ್ತಾರಂತೆ. ಅವ್ರಿಗೊಂದು ಈಶ್ವರನ ಒಂದು ಭಕ್ತಿ ಭಾವದ ಬಗ್ಗೆ ಹಿಂಗೆ ಹೇಳ್ಬೇಕಾದ್ರೆ ಒಬ್ಬ ಸೈನಿಕ ಅನುಮಾನ ಪಟ್ಟು ಹೋಗಿ ಅಕ್ಬರ್ ಪಾಷಾನಿಗೆ ಹೇಳ್ತಾರೆ, ನಿಮ್ಮ ಹೆಂಡತಿ ಜೊತೆಗೆ ಯಾರು ಮಾತಾಡ್ತಿದ್ದಾರೆ ನೋಡ್ರಿ ಅಂದಾಗ ಅವ್ನು ಯಾರು ಏನಂತ ನೋಡಿದ್ರೆ ಸಡನ್ಲಿ ಕಡ್ಗ ಅಂತ ಸ್ವಾಮಿ ಮೇಲೆ ಹಾಕ್ತಾನೆ. ಅದು ಹುನಾರಾಗಿ ಸ್ವಾಮಿ ಕೊಳಗ್ ಬೀಳುತ್ತಂತೆ. ಅವಾಗ ನನ್ನ ತಪ್ಪಾಯ್ತು ನಂಗೆ ಶಪ್ಸಪ್ಪ ಅಂತ ಬೇಡ್ಕೊಂಡಾಗ, ಇಲ್ಲ ನೀನು ಎತ್ತಿರ್ತಕ್ಕಂಥ ಕಡ್ಗ ನಾನು ಕುತ್ಕೊಂಡಿರ್ತಕ್ಕಂಥ ಮಂಚ ಇವೆರಡು ನನಗೆ ತಂದು ಒಪ್ಸೋದಕ್ಕೋಸ್ಕರನೇ ಮಂಚ ಇಲ್ಲಿ ಒಪ್ಸಿದ್ದಾರೆ. ಕಡ್ಗ ಹಿರೇಮಠದಲ್ಲಿದೆ. ಆ ಈ ಕಡ್ಗನೇ ಪ್ರತಿ ಒಂದು ಉತ್ಸವದಲ್ಲಿ ಅದೇ ಮುಂಚೂಣಿಯಲ್ಲಿ ಇರುತ್ತೆ. ಅದರ ಒಂದು ಮುಂಚೂಣಿ ಮೇಲೆ ಎಲ್ಲ ಉತ್ಸವಗಳು ನಡೆಯೋದು. ಅದೇ ಪಿರಂಗಿ ಅಂತಂದೆ. ಅದನ್ನೇ ಪಿರಂಗಿ ಆ ಪಿರಂಗಿ ಗೌಡ್ರೆ ಅವರು ಗೌಡ್ರು ಫ್ಯಾಮಿಲಿನೇ ಹಿಡಿತಾರೆ.